ಕ್ರಾಂತಿ ಅಂದರೆ ಎಲ್ರಿಗೂ ಗೊತ್ತಿರೋದು. ಇವಾಗ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಕೊರೋನಾ ಹೆಂಗೆ ಸದ್ದು ಮಾಡ್ತಾಯಿದೆ ಆ ಥರ ನಮ್ಮ ಕರ್ನಾಟಕದಲ್ಲಿ ಕ್ರಾಂತಿ ಸದ್ದು ಮಾಡ್ತಾಯಿದೆ. ಡಿ ಬಾಸ್ ಬಗ್ಗೆ ಒಂದು ಪದದಲ್ಲಿ ಹೇಳೋದಾದರೆ ನೀವು ಏನು ಹೇಳ್ತೀರಾ? ಅವ್ರು ನಮ್ಮ ಮನೆ ದೇವ್ರು ಅನ್ಬೋದು ಬಸ್. ಸೂಪರ್ ಬ್ರದರ್. ಕ್ರಾಂತಿಗೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ ವೆಲ್ಕಮ್ ಮಾಡಲಿಕ್ಕೆ? ಇನ್ನವರೆಗೂ ಅವ್ರನ್ನ ನೋಡಿಲ್ಲ, ಬೆಂಗಳೂರಿಗೆ ಬರಲಿ ಅಂತ ಕಾಯ್ತಿದ್ದೀವಿ. ಬಂದ ಅಂದರೆ ಫಸ್ಟ್ ಅವ್ರನ್ನ ನೋಡಬೇಕು ಅಂತ ತುಂಬ ಆಸೆ ಇದೆ. ಅದು ಯಾವಾಗ ಟೈಮ್ ಆಗುತ್ತೆ ನೋಡೋಣ. ಡಿ ಬಾಸ್ಗೆ ಕೆಲವೊಂದಷ್ಟು ಜನಗಳ ಸಪೋರ್ಟ್ ಇಲ್ಲ, ಕ್ರಾಂತಿ ಬಿದ್ದೋಗುತ್ತೆ ಅಂತ ಎಲ್ಲೋ ಕೆಲವೊಂದಷ್ಟು ಜನಗಳ ಮಾತು ಕೇಳಿ ಬರ್ತಾಯಿದೆ. ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯಾರು ಕಾಲು ಹೇಳಿದ್ರು ಬಾಸ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಹೇಳ್ತೀವಿ. ಅದು ಓಡುತ್ತೆ 100%, 200% ಪಿಕ್ಚರ್ ಓಡುತ್ತೆ. ಎಷ್ಟೊಂದು ಜನ ನಮ್ಮಂಥ ಫ್ಯಾನ್ಸ್ಗಳು ಡಿ ಬಾಸ್ ಅಂತ ಹೇಳ್ಕೊಂಡು ನೋಡೋಲ್ಲ, ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅವರೆಲ್ಲ ಈಚೆ ಬಂದ ಅಂದರೆ ಡಿ ಬಾಸ್ ಅಭಿಮಾನಿಗಳು ಏನಂತ ಗೊತ್ತಾಗುತ್ತೆ. ಎಲ್ಲ ಬರ್ತಾರೆ, ಕ್ರಾಂತಿ ರಿಲೀಸ್ ಆಗಲಿ ಆಮೇಲೆ ಎಲ್ಲರೂ ಗೊತ್ತಾಗುತ್ತೆ ಕ್ರಾಂತಿ ಮೂವಿ ಅಂತ. ಬರ್ತಿರೋದು ಬರೀ ನ್ಯೂ ಇಯರ್ಗಲ್ಲ, ನಮ್ಮ ಡಿ ಬಾಸ್ ಪಿಕ್ಚರ್ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ನ್ಯೂ ಇಯರ್ಗೆ ಯಾರು ಕಾಯ್ತಾ ಇಲ್ಲ, ಎಲ್ಲ 26ಗೋಸ್ಕರ ಕಾಯ್ತಿದ್ದಾರೆ. ಅದು ರಿಪಬ್ಲಿಕ್ ಡೇ ಅಂತಲೂ ಅಷ್ಟೊಂದು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕ್ರಾಂತಿ ಮೂವಿ ರಿಲೀಸ್ ಆಗುತ್ತೆ ಅಂತ ಎಲ್ಲ ಕಾಯ್ತಾ ಇರೋದು. ಕ್ರಾಂತಿ ರಿಲೀಸ್ ಆಗಲಿ. ಕ್ರಾಂತಿಲಿ 3 ಸಾಂಗ್ ಏನೋ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟವಾದ ಸಾಂಗ್ ಯಾವುದು? ಪುಷ್ಪಾವತಿ, ಶೇಕ್ ಇಟ್ ಪುಷ್ಪಾವತಿ. ಓಕೆ, ಈಗ ಬುಲ್ಬುಲ್ ಆಯಿತು, ಅಂಬರೀಷ್ ಆಯಿತು, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಡಿ ಬಾಸ್ಗೆ ಅವಾಗಿಂದ ಜೋಡಿಯಾಗಿ ಒಳ್ಳೊಳ್ಳೆ ಹಿಟ್ಟು ಸಿನಿಮಾಗಳನ್ನ ಮಾಡಿದ್ರು. ಇವಾಗ ಕ್ರಾಂತಿಯಲ್ಲಿ ಬರ್ತಾ ಇದ್ದಾರೆ. ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಅಭಿಮಾನಿಗಳಿಗೆ? ಬ್ರೋ ಬುಲ್ಬುಲ್ಲಲ್ಲೇ ನೋಡ್ದಿಲ್ವಲ್ಲ ಬ್ರೋ, ಬುಲ್ಬುಲ್ ಅಂತಾದ್ಮೇಲೆ ಇವಾಗ ಕ್ರಾಂತಿಲೂ ಹಂಗೆ ಇರ್ತಾರೆ ಅಂದ್ಕೊಂಡಿದ್ದೀವಿ, ಹಂಗೆ ಇರ್ಬೋದು. ಓಕೆ, ಡಿ ಬಾಸ್ಗೆ ಮೊನ್ನೆ ಒಂದು ಹೊಸಪೇಟೆಯಲ್ಲಿ ಘಟನೆ ನಡೆಯುತ್ತೆ. ಆ ಘಟನೆ ಬಗ್ಗೆ ನೀವು ಹೇಳ್ಬೇಕು ಅಂದರೆ ಏನು ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ. ಯಾರೇ ಆಗಲಿ ಅಭಿಮಾನಿಗಳು ಹಂಗೆ ಮಾಡೋದು ತಪ್ಪು. ಹಾಗೆ ಫ್ಯಾನ್ಸ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅವ್ರವ್ರಿಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವು ಮಾತ್ರ ಯಾಕೆ ಹಿಂಗೆ, ಎಲ್ಲರೂ ಒಂದೇ. ಕರ್ನಾಟಕ ಅಂದಮೇಲೆ ಕರ್ನಾಟಕ ಸಿನಿಮಾನ ಬೆಳೆಸ್ಬೇಕು, ಉಳಿಸ್ಬೇಕು, ಎಲ್ಲರೂ ಒಂದೇ ಆಗಿರಬೇಕು ಅಂತ ಹೇಳ್ತೀವಿ. ಓಕೆ, ನೀವು ಕ್ರಾಂತಿ ರಿಲೀಸ್ಗೆ ಯಾವ ಥರ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ ನೀವು ಅಭಿಮಾನಿಗಳು? ನಮ್ಮ ಇಡೀ ಕಾಲೇಜಿಗೆ ಹೋಗ್ಬಿಡ್ತೀವಿ, ರೊಚ್ಚಿಗೆ ಇದ್ದಿದ್ದೀವಿ ಅಷ್ಟೇ, ಬರಕ್ಕೆ ಕಾಯ್ತಿದ್ದೀವಿ, ಅದನ್ನ ಹಬ್ಬ ಮಾಡಕ್ಕೆ ಕಾಯ್ತಿದ್ದೀವಿ. ಡಿ ಬಾಸ್ನ ಯಾವತ್ತಾದ್ರೂ ಡೈರೆಕ್ಟಾಗಿ ಮೀಟ್ ಆಗಿದ್ದೀರಾ? ಅಂತ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಸಿಕ್ತಾ ಅಂದರೆ ಕಡ್ಡಿಗೆ ಹಚ್ಚಿ ಪೂಜೆ ಮಾಡೋದೇ ನಾವು. ಖಂಡಿತ ನೀವು ಮೀಟ್ ಆಗಿ ಆಗ್ತಿರಲ್ವ? ಆಗೋಣ, ಸಿಗ್ಬೇಕಲ್ಲ. ನಮ್ಮಂಥವ್ರಿಗೆ ಸಿಗೋದು ಕಷ್ಟ.